ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಅದೇ ರೀತಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಪನ್ನೀರ್ ಪಾಸ್ತಾ ಯಾವ ರೀತಿ ಮಾಡೋದು, ಹೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. 10 ನಿಮಿಷದಲ್ಲಿ ಪನ್ನೀರ್ ಪಾಸ್ತಾ ಮಾಡ್ಬೋದು. ಅಡುಗೆ ಮಾಡೋಕ್ಕೆ ಯಾರಿಗೂ ಬರ್ದಲೇ ಇರೋರು ಸಮೇತ ಇದನ್ನು ನಾವು ಮನೆಯಲ್ಲೇ ಮಾಡ್ಬೋದು. ನಾವು ಸಮೇತ ಮಕ್ಕಳು ಬಂದಾಗ ಇದೇ ರೀತಿ ನಾವು ಮನೆಯಲ್ಲಿ ಮಾಡಿಕೊಡ್ತೀವಿ ಫ್ರೆಂಡ್ಸ್. ಬನ್ನಿ, ನಾವು ಇದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು, ಒಂದು ಹಸಿಮೆಣಸಿನಕಾಯಿ ಸಾಕು, ಮತ್ತು ಒಂದು ಕ್ಯಾರೆಟ್, ಒಂದೇ ಒಂದು ಸಾಕು ಫ್ರೆಂಡ್ ಕ್ಯಾರೆಟ್. ಮತ್ತು ಇದು ಚಿಕನ್ ಕ್ಯೂಬ್ ಅಂತ ಸಿಗುತ್ತೆ ಅಂಗಡಿನಲ್ಲಿ, ಅದೊಂದು ಬೇಕು. ಮತ್ತು ಒಂದು ಟೊಮೆಟೊ, 2 ಈರುಳ್ಳಿ, ಮತ್ತು ಕಟ್ ಮಾಡಿದ ಪನ್ನೀರ್. ಮತ್ತು ಇದು ಗರಂ ಮಸಾಲ 1 ಸ್ಪೂನು, ಮತ್ತು ರುಚಿಗೆ ತಕ್ಕದು ಉಪ್ಪು, ಮತ್ತು ಕೊತ್ತಂಬರಿ ಪುಡಿ, ಮತ್ತು 1 ಸ್ಪೂನು ಮೆಣಸಿನಕಾಯಿ ಪುಡಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಫ್ರೆಂಡ್ಸ್. ಮತ್ತು ಇದು ಪಾಸ್ತಾ ಚೆನ್ನಾಗಿ ಬೇಯಿಸ್ಕೊಂಡು, ಮೆದುವಾಗೋ ರೀತಿಯಲ್ಲಿ ಬೇಯಿಸ್ಕೊಂಡು ತೊಗೊಂಬರಬೇಕು. ಮತ್ತು ಇದನ್ನೆಲ್ಲ ಕಟ್ ಮಾಡ್ಕೊಂಡು ತಂದಿದ್ದೀವಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸಣ್ಣದಾಗಿ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಸಾಕು ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್. ಹುರ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಆಗೋ ರೀತಿಯಲ್ಲಿ, ಕೆಂಪಾಗೋ ರೀತಿಯಲ್ಲಿ ಹುರ್ಕೊಳ್ಳಿ. ನೋಡಿ, ಈ ರೀತಿ ಕೆಂಪಾಗಬೇಕು ಸಾಕು ಫ್ರೆಂಡ್ಸ್. ಮತ್ತು ಒಂದು ಅರ್ಧದಷ್ಟು ಸಾಕು ಫ್ರೆಂಡ್ಸ್ ಚಿಕನ್ ಕ್ಯೂಬು ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಒಂದು ಹಾಕೋಬೋದು, ಆದರೆ ಅರ್ಧ ಸಾಕು ಅಷ್ಟು ಇದಕ್ಕೆ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಕ್ಯಾರೆಟ್, ಕಟ್ ಮಾಡಿದ ಕ್ಯಾರೆಟ್ನ ಹಾಕ್ಕೊಂಡು ಅದೇ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು 2 ನಿಮಿಷ ಮುಚ್ಚಿಟ್ಟು ನೋಡೋಣ ಫ್ರೆಂಡ್ಸ್. ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ. ಅದರ ಮೇಲೆ ನಾವು ತಂದಿದ್ದಂಥ ಎಲ್ಲ ಸ್ಪೈಸಸ್ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದೇ ರೀತಿ ಸ್ವಲ್ಪ ಒಂದೇ ಸೆಕೆಂಡು ಹೀಗೆ ಬಾಡಿಸ್ಕೊಂಡು, ತುಂಬ ಹೊತ್ತು ಬೇಡ, ಒಂದೇ ಸೆಕೆಂಡ್ ಸಾಕು ಫ್ರೆಂಡ್ಸ್. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ಕ್ಯಾರೆಟ್ ಬೇಯಬೇಕಲ್ಲ, ಹಾಗಾಗಿ ನೀರು ಹಾಕ್ಕೊಂಡು 1 ಸೆಕೆಂಡ್ ಮುಚ್ಚಿಟ್ಟು ಅದನ್ನು ಬೇಯಕ್ಕೆ ಬಿಡೋಣ ಫ್ರೆಂಡ್ಸ್. ಅದು ಒಂದು 5 ನಿಮಿಷ ಬೇಯಬೇಕದು. 2 ನಿಮಿಷ ಸಾಕು, ಬೆಂದ್ಬಿಡುತ್ತೆ ಅದು. ಕ್ಯಾರೆಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀವಲ್ಲ, ಸ್ವಲ್ಪ ಹೊತ್ತು ಮುಚ್ಚಿಡಿ ಹಾಗೇ ಫ್ರೆಂಡ್ಸ್. ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಬೆಂದಿದೆ ಕ್ಯಾರೆಟ್. ಸಾಕು, ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ 1 ಸೆಕೆಂಡ್ ಹುರ್ಕೊಂಡು ನಾವು ಕಟ್ ಮಾಡಿ ತಂದಿದ್ದಂಥ ಪನ್ನೀರನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಫ್ರೈ ಮಾಡಿ 1 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಆಮೇಲೆ ನಾವು ಬೇಯಿಸಿ ತಂದಿದ್ದಂತಹ ನೋಡಿ ಫ್ರೆಂಡ್ಸ್, ಇದನ್ನು ಹಾಕ್ಕೊಳ್ಳೋಣ. ಬೇಯಿಸಿದ್ದು ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಹೊಂದ್ಕೊಳ್ಳೋ ರೀತಿಲಿ ಫ್ರೈ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲೂ ಇದೇ ರೀತಿ ಮಾಡ್ಕೊಂಡು ತಿನ್ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.